ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಶೋಧನೆಗಳ ಮೂಲಕ ದೇವರು ಮನುಷ್ಯನ ಮೇಲೆ ವಿಶ್ವಾಸವನ್ನು ಇಡಬಾರದೆಂದು ಕಲಿಸುತ್ತಾನೆ. ಈ ದಿನದ ದೇವರ ವಾಕ್ಯ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯೆಶಾಯ 55ನೇ ಅಧ್ಯಾಯ 8ನೇ ವಚನ. ಸಾಮಾನ್ಯವಾಗಿ ಜೀವನದ ಚಟುವಟಿಕೆಗಳು ದೇವರ ಕೆಲಸದ ಅಭಿವೃದ್ಧಿಗೆ, ಪ್ರಗತಿಗೆ ಅತ್ಯಗತ್ಯವೆಂದು ದೇವರ ಕೆಲಸಗಾರನು ಪರಿಗಣಿಸುತ್ತಾನೆ. ಅವನು ತನ್ನನ್ನು ತಾನು ಅಗತ್ಯವೆಂದು ಪರಿಗಣಿಸಿ ಹೇಳಲ್ಪಡುವ ಮತ್ತು ಮಾಡಲ್ಪಡುವ ಎಲ್ಲದರಲ್ಲೂ ಅವನು ಬೆರೆಯುತ್ತಾನೆ. ಆಗ ದೇವರು ಮಧ್ಯ ಪ್ರವೇಶಿಸುತ್ತಾನೆ. ದೇವರು ತನ್ನ ಮಗನ ಗಮನ ಸೆಳೆಯುತ್ತಿರುವ ಲೋಕದವುಗಳಿಂದ ಅವರನ್ನು ದೂರ ಮಾಡುತ್ತಾನೆ. ಆ ಮಗನು ತನ್ನ ಮಹಿಮೆಯನ್ನು ನೋಡಲಿ ಎಂದು ಆತನು ಬಯಸುತ್ತಾನೆ. ಈ ಬಡ ಆತ್ಮವು ನನ್ನ ಮೇಲಿನ ದೃಷ್ಟಿ ಮತ್ತು ನನ್ನ ಹೇರಳವಾದ ಆಶೀರ್ವಾದದ ಮೇಲಿನ ದೃಷ್ಟಿಯನ್ನು ಕಳೆದುಕೊಂಡಿದೆ. ಅವನ ಕಣ್ಣುಗಳು ದೇವರ ಮೇಲೆ ನೆಟ್ಟಿಲ್ಲ. ನಾನು ನನ್ನ ಬೆಳಕು ಮತ್ತು ನನ್ನ ಚೈತನ್ಯದಾಯಕ ಬಲವನ್ನು ಅವನ ಹೃದಯಕ್ಕೆ ದಯಪಾಲಿಸುವೆನು ಮತ್ತು ಹೀಗೆ ಅವನು ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡಲು ಅವನನ್ನು ಸಿದ್ಧಪಡಿಸಬೇಕು. ಅವನು ಸತ್ಯವನ್ನು ಸ್ವೀಕರಿಸಬೇಕು ಎಂದು ಪರಲೋಕದ ಅಂಜನದಿಂದ ಅವನ ಕಣ್ಣುಗಳನ್ನು ಅಭಿಷೇಕಿಸಿ ಅವನನ್ನು ಸಿದ್ಧಪಡಿಸುತ್ತೇನೆ ಎಂದು ದೇವರು ಹೇಳುತ್ತಾನೆ. ಮನುಷ್ಯನು ತನ್ನ ವೈಫಲ್ಯಗಳನ್ನು ಸದ್ಗುಣಗಳೆಂದು ಪರಿಗಣಿಸದಂತೆ ಮತ್ತು ಸ್ವಾರ್ಥ ಉನ್ನತಿಯಿಂದ ನಾಶವಾಗದಂತೆ ಸ್ವಾವಲಂಬನೆ ಮತ್ತು ಸ್ವಾರ್ಥ ತೃಪ್ತಿಯ ವಿರುದ್ಧ ಮನುಷ್ಯ ಆತ್ಮವನ್ನು ಬಲಪಡಿಸಬೇಕೆಂದು ಕರ್ತನು ಶ್ರಮಿಸುತ್ತಾನೆ. ಕೆಲವೊಮ್ಮೆ ಮನುಷ್ಯ ಕುಲಕ್ಕೆ ನೋವಿನಿಂದ ಕೂಡಿದ ಪ್ರಕ್ರಿಯೆಯ ಮೂಲಕ ಮನುಷ್ಯ ಆತ್ಮಕ್ಕೆ ದೇವರು ತನ್ನ ಮಾರ್ಗವನ್ನು ತೋರಿಸುತ್ತಾನೆ, ತನ್ನ ಮಾರ್ಗವನ್ನು ಮಾಡುತ್ತಾನೆ. ಶುದ್ಧೀಕರಣದ ಕೆಲಸವು ಒಂದು ದೊಡ್ಡ ಕೆಲಸವಾಗಿದೆ ಮತ್ತು ಯಾವಾಗಲೂ ಮನುಷ್ಯನು ಕಷ್ಟ, ಶೋಧನೆಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಬೆಂಕಿಯು ಕಲ್ಮಶವನ್ನು ದಹಿಸುವವರೆಗೂ, ಅವನು ದೈವ ಸ್ವರೂಪವನ್ನು ಪ್ರತಿಫಲಿಸುವವರೆಗೂ ಅವನು ಕುಲುಮೆಯ ಬಿಸಿಯನ್ನು ತಾಳಿಕೊಳ್ಳಬೇಕಾಗುತ್ತದೆ. ತಮ್ಮ ಸ್ವಂತ ಆಸೆ ಒಲವುಗಳನ್ನು ಅನುಸರಿಸುವವರಿಗೆ ಕರ್ತನು ಏನು ಮಾಡಲು ಬಯಸುತ್ತಾನೆ ಎಂದು ವಿವೇಚಿಸುವ ಬಲವಿರುವುದಿಲ್ಲ ಮತ್ತು ಅವರು ಅತೃಪ್ತಿಯಿಂದ ತುಂಬಿದವರಾಗಿರುತ್ತಾರೆ. ವಿಜಯವಿರುವಲ್ಲಿ ಅವರು ವೈಫಲ್ಯವನ್ನು ನೋಡುತ್ತಾರೆ, ಲಾಭವಿರುವಲ್ಲಿ ಅವರು ನಷ್ಟವನ್ನು ನೋಡುತ್ತಾರೆ. ಅವರು ಯಾವುದರ ವಿರುದ್ಧ ದೂರು ಹೇಳುತ್ತಾರೋ ಅವುಗಳೆಲ್ಲ ಸೇರಿ ಅವರ ಒಳಿತಿಗಾಗಿಯೇ ಕೆಲಸ ಮಾಡುತ್ತಿದ್ದರೂ ಇವುಗಳೆಲ್ಲ ನನಗೆ ವಿರೋಧವಾಗಿವೆ ಎಂದು ಯಾಕೋಬನಂತೆ ಮಾತನಾಡಲು ಸಿದ್ಧರಿರುತ್ತಾರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ದೇವರು ಹೇಳುತ್ತಾನೆ. ಪೌಲನ ಅನುಭವವನ್ನು ನಾವು ಸ್ವಲ್ಪ ಪರಿಗಣಿಸೋಣ. ಶೋಧನೆಗೊಳಪಟ್ಟ ಮತ್ತು ಕಿರುಕುಳಕ್ಕೊಳಗಾದ ಸಭೆಯನ್ನು ಬಲಪಡಿಸಲು ಅಪೊಸ್ತಲನ ಶ್ರಮವು ಅತ್ಯಂತ ಅಗತ್ಯವೆಂದು ತೋರುತ್ತಿದ್ದ ಸಮಯದಲ್ಲಿ ಪೌಲನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು ಮತ್ತು ಅವನನ್ನು ಸರಪಳಿಗಳಲ್ಲಿ ಬಂಧಿಸಲಾಯಿತು. ಆದರೆ ಇದು ಕರ್ತನು ಕೆಲಸ ಮಾಡುವ ಸಮಯವಾಗಿತ್ತು ಮತ್ತು ಹೋರಾಟದ ವಿಜಯಗಳು ಬಹಳ ಅಮೂಲ್ಯವಾಗಿದ್ದವು. ಪೌಲನು ಏನೂ ಮಾಡಲು ಸಾಧ್ಯವಿಲ್ಲವೆಂದು ಎಲ್ಲರಿಗೂ ಅನಿಸತೊಡಗಿದಾಗ ಸತ್ಯವು ರಾಜನ ಆಸ್ಥಾನದೊಳಗೆ ಪ್ರವೇಶ ಪಡೆಯಿತು. ಅವನ ಪಾಂಡಿತ್ಯಪೂರ್ಣ ಧರ್ಮೋಪದೇಶಗಳು ಅವರ ಗಮನವನ್ನು ಸೆಳೆಯಲಿಲ್ಲ, ಆದರೆ ಅವನ ಬಂಧನದ ವಿಷಯವು ಅವರ ಗಮನವನ್ನು ಸೆಳೆಯಿತು. ಸೆರೆಯಲ್ಲಿರುವ ಮೂಲಕ ಅವನು ಕ್ರಿಸ್ತನಿಗಾಗಿ ವಿಜಯಶಾಲಿಯಾಗಿದ್ದನು. ಅನ್ಯಾಯದ ತೀರ್ಪಿನಿಂದ ದೀರ್ಘಕಾಲ ಬಂಧನಕ್ಕೆ ಒಳಗಾಗಿದ್ದ ಅವನು ತನ್ನ ತಾಳ್ಮೆ ಮತ್ತು ಸೌಮ್ಯತೆಯ ಗುಣದಿಂದ
ಶ್ರೇಷ್ಠ ಗುಣದವನಾದನು. ನಂಬಿಕೆಯಲ್ಲಿರುವ ತನ್ನ ಪ್ರೀತಿ ಪಾತ್ರರಿಗೆ ತನ್ನ ಕೊನೆಯ ಸಂದೇಶವನ್ನು ಕಳುಹಿಸುತ್ತಾ ಚಕ್ರವರ್ತಿಯ ಕೈಕೆಳಗಿದ್ದ ಭಕ್ತರ ಅಭಿನಂದನೆಗಳನ್ನು ತನ್ನ ಮಾತುಗಳೊಂದಿಗೆ ಸೇರಿಸಿ ಇನ್ನಿತರ ನಗರಗಳಲ್ಲಿನ ಭಕ್ತರಿಗೆ ಸಂದೇಶವನ್ನು ಕಳುಹಿಸುತ್ತಿದ್ದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.